ವ್ಯಕ್ತಿಯೊಬ್ಬನ ಮನೆಯಲ್ಲಿ 15ಕ್ಕೂ ಹೆಚ್ಚು ತಲೆಬುರುಡೆ ಪತ್ತೆಯಾಗಿದೆ. ರಾಮನಗರದ ಬಿಡದಿಯ ಜೋಗೂರು ದೊಡ್ಡಿ ಗ್ರಾಮದಲ್ಲಿ ಪತ್ತೆಯಾಗಿದೆ. ಗ್ರಾಮಸ್ಥರನ್ನ ಹೆದರಿಸಲು ತಲೆಬುರುಡೆ ಅಸ್ಥಿಪಂಜರ ಇಟ್ಟುಕೊಂಡಿದ್ದ ಭೂಪ ಬಲರಾಮ್ ಎಂಬಾತನಿಂದ ಗ್ರಾಮದಲ್ಲಿ ವಾಮಾಚಾರದ ಆತಂಕ. ತನ್ನ ತೋಟದ ಮನೆ ಹಾಗೂ ಗ್ರಾಮದ ಸ್ಮಶಾನದಲ್ಲಿ ವಾಮಾಚಾರ. ಬಿಡದಿ ಪೊಲೀಸರಿಂದ ಬಲರಾಮನನ್ನ ಬಂಧಿಸಿ ಪ್ರಕರಣ ದಾಖಲಾಗಿದೆ. ರಾಮನಗರದ ಬಿಡದಿಯ ಜೋಗೂರು ದೊಡ್ಡಿ ಗ್ರಾಮದಲ್ಲಿ ಪತ್ತೆಯಾಗಿರುವಂಥ ತಲೆಬುರುಡೆ 15 ತಲೆಬುರುಡೆ ಇದೆಯಂತೆ. 15 ತಲೆಬುರುಡೆ. ಗ್ರಾಮಸ್ಥರನ್ನ ಹೆದರಿಸಲು ತಲೆಬುರುಡೆ ಅಸ್ಥಿಪಂಜರ ಇಟ್ಟುಕೊಂಡಿದ್ದ ಭೂಪ 15 ತಲೆಬುರುಡೆ. ಓಹೋ ಪಿಕ್ಚರ್ ತರ ಇದು ಪಿಕ್ಚರ್ ತರ ತಲೆಬುರುಡೆ. ರಾಮನಗರ ಗ್ರಾಮದಲ್ಲಿ ವಾಮಾಚಾರ ಆದ ಆತಂಕ. ವಾಮಾಚಾರ ಅಂದ್ರೆ ಯಾವ್ದಾದ್ರೂ ಒಂದು ಏನು ಮಾಡ್ತಾ ಇರ್ತಾರೆ, ಆಮೇಲೆ ಭಯಪಡಿಸೋದಕ್ಕೆ ಮತ್ತೊಂದು ನೋಡಿ. ಗ್ರಾಮಸ್ಥರನ್ನ ಎದುರಿಸಲು ಬುರುಡೆ ಇಟ್ಟಿದ್ದಂತೆ. ಇವನಿಗೆ ಇಷ್ಟೆಲ್ಲ ಎದುರಿಸಬೇಕು ಅಂದ್ರೆ ಇವನು ಪಾಕಿಸ್ತಾನದ ಬಾರ್ಡರ್ ಇಡ್ಬೋದಾಗಿತ್ತು. ಅಲ್ಲಿ ಅವರಿಗೆ ತಲೆಬುರುಡೆ ತೋರಿಸಿ ಎದುರಿಸ್ಬೋದು. ನೋಡಿ, ತಲೆಬುರುಡೆಲ್ಲ ಇಟ್ಕೊಂಡು ಅದು ಒರಿಜಿನಲ್ ಪ್ಲಾಸ್ಟಿಕ್ಕೋ ಮತ್ತೊಂದು ಗೊತ್ತಿಲ್ಲ, ಈ ಥರ ಕಾಣ್ತಾ ಇದೆ. ಯಾಕಂದರೆ ನಮಗೆ ಈ ತಲೆಬುರುಡೆ ವಿಚಾರಗಳು ಬಂದಾಗ ಅಣ್ಣಿಗೇರಿ ಅನ್ನೋಂಥ ಜಾಗದಲ್ಲಿ ಒಮ್ಮೆ ತಲೆಬುರುಡೆ ಪತ್ತೆ ಆಗಿತ್ತಲ್ವ. ನೋಡಿ, ಈ ಥರ ತಲೆಬುರುಡೆ ಇದೆ. ಅದಕ್ಕೂ ನಾಮಗಿ ಮೇಲೆ ಹಾಕೊಂಡು ನಿಲ್ಲಿಸ್ಕೊಂಡ್ಬಿಟ್ಟಿದ್ದಾನೆ. ನೋಡಿ, ಏನು ಪೂಜೆ ಮಾಡಿದವ್ರ ಥರ ಕಾಣಿಸ್ತಾ ಇದೆ. ಮೆಂಟ್ರುಗಳು ಏನು ಪೂಜೆ ಮಾಡಿ ಏನು ಮಾಡ್ತಾರೆ ಇವರು? ಇದೆಲ್ಲ ವಾಮಾಚಾರಗಳು. ಸಾಧಾರಣವಾಗಿ ಈ ನೋಡಿ, ಒಂದು 10-15 ತಲೆಬುರುಡೆ ಇದೆಯಂತೆ. ಅದು ಒರಿಜಿನಲ್ ಥರನೇ ಕಾಣ್ತಿದೆ. ಬಟ್ ಇದು ಸಿಕ್ತೆ ಎಲ್ಲಿಂದ ಅಂತ ಈಗ ಬೇರೆ ಬೇರೆ ಆತಂಕಗಳು ಬರುತ್ತಲ್ಲ. ಎಲ್ಲಿಂದ ಸಿಕ್ತು ತಲೆಬುರುಡೆ? ಯಾವುದಾದ್ರು ಸ್ಮಶಾನದ ಎತ್ಕೊಂಬಂದನ? ಮೆಂಟ್ಲು ಗಿರಾಕಿ. ನೋಡಿ, ಯಾಕೆ ರೂಲ್ಸು, ಏನು ರೂಲ್ಸ್ ಅಂತ ಕೇಳ್ತಾ ಇದ್ದಾನೆ. ತಲೆ ಬುರುಡೆ ಎಲ್ಲ ಹೊಡಿಬೇಕು. ಅಸ್ಥಿ ಪಂಜರನೂ ಇದೆಯಂತೆ. ನೋಡಿ, ಇಲ್ಲಿ ತನಕ ಇದು ಯಾರಿಗೂ ಗೊತ್ತಾಗಿಲ್ಲೋ ಏನೋ ಗೊತ್ತಿಲ್ಲ. ಯಾಕಂದರೆ ಈ ವಾಮಾಚಾರ ಮಾಡುವಂಥವ್ರು ಇಂಥದನ್ನೆಲ್ಲ ಮಾಡ್ತಾರೆ. ವಾಮಾಚಾರ ಮಾಡುವವರು. ವಾಮಾಚಾರ ಅಂತಂದರೆ ಈಗ ದೇವರಿಗೆ ಪೂಜೆ ಪುನಸ್ಕಾರ, ಹೋಮ ಹವನ, ಇದು ಒಂದು ಭಾಳ ಅದ್ಭುತವಾದಂಥ ಒಂದು ಪಾಸಿಟಿವ್ ಸೈನಲ್ಲಿ ಮಾಡುವಂಥದ್ದು. ಈ ವಾಮಾಚಾರ ಅಂದಾಗ ಇಲ್ಲಿ ಮನುಷ್ಯತ್ವದ ಕೆಳಹಂತಕ್ಕೆ ಹೋಗಿ ಮಾಡುವಂಥದ್ದು. ಮನುಷ್ಯತ್ವದ ಕೆಳಹಂತಕ್ಕೆ ಹೋಗಿ ಮಾಡುವಂಥದ್ದು ವಾಮಾಚಾರ. ಅದು ಕೂಡ ಕೆಲವರಿಗೆಲ್ಲ ವರ್ಕೌಟ್ ಆಗುತ್ತೆ, ಇಲ್ಲ ಅಂತಲ್ಲ. ಆದರೆ ಜನಗಳು ಅದಕ್ಕೆ ಭಯಪಟ್ಟು ಯಾವ್ಯಾವುದಕ್ಕೂ ಬಂದು ಸಿಕ್ಕಾಕೊಂಡು ನರಳುವಂಥದ್ದೆಲ್ಲ ಇರುತ್ತೆ. ನೋಡಿ, ರಿಪೋರ್ಟ್ ಇದ್ದಾರಾ? ಯಾರು? ಆತನ ಹೆಸರೇನು? ತನ್ನ ತೋಟದ ಮನೆ ಹಾಗೂ ಗ್ರಾಮದ ಸ್ಮಶಾನದಲ್ಲಿ ಬಲರಾಮ್ ಅಸ್ಥಿಪಂಜರ ಇಟ್ಕೊಂಡಿದ್ದಂಥ ಭೂಪ ಬಲರಾಮ್. ಆತನ ಒಂದು ಮುಖವನ್ನು ತೋರಿಸ್ಬೇಕಿತ್ತು, ಅವನು ಹೆಂಗಿದೆ ಅಂತೇಳಿ. ಅವನ ತಲೆಬುರುಡೆ ಮೇಲೆ ತೋರಿಸ್ಬೇಕಿತ್ತು. ಬಿಡದಿ ರಾಮನಗರ ಗ್ರಾಮದಲ್ಲಿ ವಾಮಾಚಾರದ ಆತಂಕ. ಇಂಥ ಪ್ರದೇಶಗಳಲ್ಲಿ ಜಾಸ್ತಿ ರೀ. ಈ ಪಾಪ ಹೆದರ್ಕೊಂಡು ಬದುಕೋರು ಇರ್ತವೆ. ತಮ್ಮ ನೋವು ನಲಿವು ಏನಾದರೂ ಒಂದು ಇರ್ತವೆ. ಇಂಥವರೆಲ್ಲ ಅದಕ್ಕೆ ಏನಾದರೂ ಒಂದು ಮಾಡಿಕೊಡ್ತೀವಿ. ಇಂಥ ವ್ಯಕ್ತಿಯೊಬ್ಬನ ಮನೆಯಲ್ಲಿ 15ಕ್ಕೂ ಹೆಚ್ಚು ತಲೆಬುರುಡೆ ಪತ್ತೆಯಾಗಿರುವಂಥದ್ದು ರಾಮನಗರದ ಬಿಡದಿಯ ಜೋಗೂರು ದೊಡ್ಡಿ ಗ್ರಾಮದಲ್ಲಿ ಪತ್ತೆಯಾಗಿದೆ. ಗ್ರಾಮಸ್ಥರನ್ನ ಹೆದರಿಸಲು ತಲೆಬುರುಡೆ ಇಟ್ಕೊಂಡಿದ್ದಂತೆ. ಇವ ತಲೆಬುರುಡೆ ಇಟ್ಕೊಂಡು ಗ್ರಾಮಸ್ಥರನ್ನ ಎದುರಿಸಿ ಮಾಡೋದಾದ್ರೇನು? ಬಲರಾಮ್ ಎಂಬಾತನಿಂದ ಈ ಕೃತ್ಯ. ಗ್ರಾಮದಲ್ಲಿ ವಾಮಾಚಾರದ ಆತಂಕ ಕೂಡ ಇದೆ. ತನ್ನ ತೋಟದ ಮನೆ ಹಾಗೂ ಗ್ರಾಮದ ಸ್ಮಶಾನದಲ್ಲಿ ವಾಮಾಚಾರ. ಬಹುಶಃ ಅದೇ ಸ್ಮಶಾನ ಕೂಡ ಇದೆಯಂತೆ. ಅಲ್ಲಿಂದಲೇ ಎತ್ಕೊಂಡ್ಬಂದಿರ್ತಾನೆ. ಬೇರೆ ಕೆಲಸ ಏನಿದೆ? ಎಲ್ಲ ಮೆಂಟ್ಲು ಗಿರಾಕಿಗಳು. ಮಾದೇಸ್ವಾಮಿ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದರೆ. ಮಾದೇಸ್ವಾಮಿ, ಏನಿದು? ಯಾವಾಗಿದ್ದು ಬೆಳಕಿಗೆ ಬಂತು? ಅಕ್ಕಪಕ್ಕದವ್ರಿಗೆ ಗೊತ್ತಿತ್ತ ಈತನ ಬಗ್ಗೆ? ಹೌದು ಜಯಪ್ರಕಾಶ್ ಶೆಟ್ಟಿ, ಯಾಕಂದ್ರೆ ಅಲ್ಲಿನ ಗ್ರಾಮಸ್ಥರಿಗೆ ಗೊತ್ತಿತ್ತು ಈ ತರ ಮಾಡ್ತಾ ಇದ್ದ. ತೋಟದ ಮನೆಯಲ್ಲಿ ಈ ರೀತಿಯಾದಂತಹ ಪೂಜೆ ಪುನಸ್ಕಾರಗಳನ್ನ ಮಾಡುವಂತದ್ದು. ಮತ್ತೆ ಅಮಾವಾಸ್ಯೆ ಮತ್ತು ಪೌರ್ಣಮಿ ದಿನಗಳಂದು ಆತ ಏನು ಅಲ್ಲಿ ಅಷ್ಟು ಪಕ್ಕದಲ್ಲೇ ಇರ್ತಕ್ಕಂತಹ ಒಂದು ಸ್ಮಶಾನಕ್ಕೆ ಹೋಗುವಂತದ್ದು. ಅಲ್ಲಿ ಊತಿರ್ತಕ್ಕಂತಹ ಹೆಣಗಳ ಏನು ಅಸ್ಥಿ ಪಂಜರ ಏನಿರುತ್ತೆ ಅವುಗಳೆಲ್ಲವನ್ನು ಕೂಡ ಸಂಗ್ರಹ ಮಾಡಿ ತನ್ನ ತೋಟದ ಮನೆಯಲ್ಲಿ ಇಟ್ಕೊಂಡು ಅವುಗಳಿಗೆ ಪೂಜೆ ಮಾಡುವಂತದ್ದು. ಜೊತೆಗೆ ಅಲ್ಲಿ ಒಂದು ಸರ್ಕಾರಿ ಜಮೀನು ಕೂಡ ಇತ್ತು. ಆ ಸರ್ಕಾರಿ ಜಮೀನನ್ನ ಕಬಳಿಸುವಂತಹ ನಿಟ್ಟಿನಲ್ಲಿ ಕೂಡ ಆತ ಹುನ್ನಾರವನ್ನ ಮಾಡಿದ್ದ. ಈ ವಿಚಾರವಾಗಿ ಕೂಡ ಗ್ರಾಮಸ್ಥರು ಸ್ಥಳೀಯ ಪೊಲೀಸ್ ಠಾಣೆಗೆ ಕೂಡ ಈ ಹಿಂದೆ ಕೂಡ ಕಂಪ್ಲೇಂಟ್ ಅನ್ನ ನೀಡಿದ್ರು ಅಂತನ್ನುವಂತಹ ಮಾಹಿತಿ ಇದೆ. ಅಂತಂದ್ರೆ ಯಾರು ಆ ಸರ್ಕಾರಿ ಭೂಮಿಯನ್ನ ಕಬಳಿಸುವಂತಹ ನಿಟ್ಟಿನಲ್ಲಿ ಯಾರು ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ ಆತನಿಗೆ
ಎದುರಿಸೋದು ಗ್ರಾಮಸ್ಥರಿಗೆ ಅಂತಂದ್ರೆ ನಾವು ನಿನ್ ಮೇಲೆ ವಾಮಾಚಾರ ಮಾಡ್ತೇನೆ, ನಿನ್ನ ಕೈಕಾಲು ಬರ್ದೇದಂಗ್ ಮಾಡ್ತೇನೆ, ಈ ರೀತಿಯಾದಂತಹ ಬೆದರಿಕೆಗಳನ್ನ ಕೂಡ ಗ್ರಾಮಸ್ಥರಿಗೆ ಹಾಕುವಂತದ್ದು. ಗ್ರಾಮಸ್ಥರು ಸಾಕಷ್ಟು ಬಾರಿ ಆತನಿಗೆ ತಿಳುವಳಿಕೆಯನ್ನ ಕೂಡ ನೀಡಿದ್ರು. ಈ ರೀತಿ ಮಾಡುವಂತದ್ದು ತಪ್ಪು, ಜನರು ಆತಂಕಕ್ಕೆ ಕಾರಣ ಆಗುತ್ತೆ, ಜನರು ಹೆದರ್ಕೊಂಡಿದ್ದಾರೆ ಅಂತ. ಆದ್ರೆ ಬರುವಂತ ಎಲ್ಲಾ ಜನರನ್ನು ಕೂಡ ಎದುರಿಸುವುದೇ ಅವನ ಪ್ರಮುಖವಾಗಿ ಅಸ್ತ್ರವಾಗಿ ಇಟ್ಕೊಂಡು ಒಂದಷ್ಟು ಜನಗಳಿಂದ ಹಣ ಮಾಡುವಂತಹ ದಂಧೆಗೂ ಕೂಡ ಕೈ ಹಾಕಿದ್ದ ಅಂತನ್ನುವಂತಹ ಮಾಹಿತಿ ಇದೆ. ಸದ್ಯಕ್ಕೆ ಈಗ ಆತ ಪೊಲೀಸರ ಅತಿಥಿಯಾಗಿದ್ದಾನೆ. ಯಾಕಂದ್ರೆ ಬಿಡದಿ ಪೊಲೀಸರು ಆತನನ್ನ ಬಂಧಿಸಿ ವಿಚಾರಣೆಗೆ ಒಳಪಡಿಸಿದ್ದಾರೆ. ಯಾವ ಕಾರಣಕ್ಕಾಗಿ ಆತ ಈ ರೀತಿಯಾಗಿ ಮಾಡ್ತಾ ಇದ್ದ ಅಂತನ್ನುವಂಥದ್ದು ಪೊಲೀಸರ ತನಿಖೆ ನಂತರ ಗೊತ್ತಾಗ್ಬೇಕಿದೆ. ಸದ್ಯಕ್ಕೆ ಗ್ರಾಮಸ್ಥರೆಲ್ಲರೂ ಕೂಡ ಒಟ್ಟುಗೂಡಿ, ಯಾಕಂದ್ರೆ ಆತನ ಈ ರೀತಿಯಾದಂತಹ ಭಯದ ವಾತಾವರಣ ಸೃಷ್ಟಿ ಮಾಡುವಂತಹ ವ್ಯಕ್ತಿಯನ್ನ ಸಮಾಜದಲ್ಲಿ ಆತನ ಇಟ್ಕೊಂಡಂತಹ ಸಂದರ್ಭದಲ್ಲಿ ಮಕ್ಕಳಿಗೆ, ಹೆಂಗಸರಿಗೆ ಸಾಕಷ್ಟು ಭಯ ಆಗುತ್ತೆ. ಯಾಕಂದ್ರೆ ಗರ್ಭಿಣಿಯರಾಗಿರ್ಬೋದು, ಎಗ್ರಿ ಮಹದೇವಸ್ವಾಮಿ, ಈಗ ಮೊದಲಿಂದಲೂ ಈ ತರ ಮಾಡ್ತಾ ಇದ್ದ ಅಂತ ಇತ್ತಲ್ವಾ? ಇವತ್ತು ಹೆಂಗೆ ಬೆಳಕಿಗೆ ಬಂತು? ಇವತ್ತು ಹೆಂಗೆ ವಿಡಿಯೋ ಬಂತು? ಇಲ್ಲ, ನಿನ್ನೆ ಗ್ರಾಮಸ್ಥರು ಎಲ್ಲರೂ ಕೂಡ ಎಲ್ಲರೂ ಒಟ್ಟಾಗಿ ತೆರಳಿ ಆತ ಇಲ್ಲಿ ಪೂಜೆಯನ್ನ ಮಾಡ್ತಾ ಇದ್ದ ಅವನ ತೋಟದ ಮನೆಗೆ ಎಲ್ಲರೂ ಕೂಡ ಗ್ರಾಮಸ್ಥರು ಹೋಗಿ ನುಗ್ಗಿದ್ದಾರೆ. ನುಗ್ಗಿ ಆತನನ್ನ ಅವರು ಪೊಲೀಸರ ಜೊತೆ ಕರ್ಕೊಂಡೋಗಿ ಪೊಲೀಸರಿಗೆ ಆತನನ್ನ ಹಿಡಿದು ಒಪ್ಸಿರುವಂತದ್ದು. ಅಂದ್ರೆ ಯಾವಾಗ ಈತನ ಉಪಟಳ ಹೆಚ್ಚಾಯ್ತು, ಅಂದ್ರೆ ಹೆದರಿಸುವಂತದ್ದು, ಬೆದರಿಸುವಂತಹ ಕಾರ್ಯಗಳು ಯಾವಾಗ ಹೆಚ್ಚಾಯ್ತು, ರೊಚ್ಚಿಗೆದ್ದಂತ ಗ್ರಾಮಸ್ಥರೇ ಕೂಡ ಆತನ ತೋಟದ ಮನೆಗೆ ತೆರಳಿ ಪೊಲೀಸರಿಗೆ ಅವರನ್ನ ಹಿಡಿದುಕೊಟ್ಟಿರುವಂತದ್ದು. ಜಯಪ್ರಕಾಶ್, ಓಕೆ, ಒಂದನೇದಾಗಿ ಈ ತರ ಸ್ಮಶಾನದಿಂದ ಅಸ್ಥಿಪಂಜರ ತೆಗೆಯೋದು ದೊಡ್ಡ ಅಪರಾಧ ಅಲ್ವಾ? ಅದು ಹಂಗೆ ಅವಕಾಶ ಇದೆಯಾ? ನಂಬರ್ 1. ಎರಡನೇದಾಗಿ ತನಗೆ ಫ್ಯಾಮಿಲಿ ಗಿಮಿಲಿ ಏನಿಲ್ವಾ? ನಂಬರ್ 1, ಆ ಥರ ಅಸ್ಥಿಪಂಜರ ತಲೆಬುರುಡೆ ತೆಗೆಯೋದು ಅಪರಾಧ, ನಂಬರ್ 1. ಎರಡನೇದು, ಈತನಿಗೆ ಫ್ಯಾಮಿಲಿಗೆ ಏನಿಲ್ವಾ? ಮೂರನೇದು, ಈತನ ತಲೆಬುರುಡೆ ಒಮ್ಮೆ ತೋರಿಸಿ ನಮಗೂ ಕೂಡ. ಈಗ ಪೊಲೀಸರ ಕಸ್ಟಡಿಯಲ್ಲಿ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಆತನ ಫೋಟೋ ಸಿಕ್ಕಿಲ್ಲ. ಈಗ ಆತನ ಫೋಟೋ ಕೂಡ ಕೊಡ್ತೇನೆ. ಈಗ ಏನಂದ್ರೆ ಪ್ರಮುಖವಾಗಿ ಆತನ ಏನು ಕುಟುಂಬಸ್ಥರು ಏನಿದ್ದಾರೆ ಅವ್ರು ಯಾರು ಕೂಡ ಅವನ ಜೊತೆಯಲ್ಲಿ ಈಗ ಇಲ್ಲ ಸದ್ಯಕ್ಕೆ ಅಂತನ್ನುವಂಥದ್ದು ಈಗಿರುವಂತಹ ಮಾಹಿತಿ. ಅಂತಂದ್ರೆ ಬೇರೆ ಕಡೆ ಆತನ ಕುಟುಂಬ ಇದೆ ಅಂತನ್ನುವಂತಹ ಮಾಹಿತಿ ಇದೆ. ಆದ್ರೆ ಈ ರೀತಿ ಸ್ಮಶಾನಗಳಲ್ಲಿ ಅಸ್ಥಿಪಂಜರಗಳನ್ನ ಸಂಗ್ರಹ ಮಾಡುವಂತದ್ದು, ಬುರುಡೆಗಳನ್ನ ಸಂಗ್ರಹ ಮಾಡುವಂತದ್ದು ಇದಕ್ಕೂ ಕೂಡ ಕಾನೂನು ರೀತಿಯಲ್ಲಿ ಅಪರಾಧವೇ. ಈ ಹಿನ್ನೆಲೆಯಲ್ಲೇ ಕೂಡ ಪೊಲೀಸರು ಎಲ್ಲಾ ಆಯಾಮಗಳು ಕೂಡ ತನಿಖೆ ಮಾಡಿ ಆತನ ಮೇಲೆ ಯಾವ ರೀತಿಯಾದಂತಹ ಶಿಕ್ಷಣಗಳನ್ನ ಹಾಕ್ಬೋದು ಅಂತನ್ನುವಂತಹ ಪೊಲೀಸರು ಈಗಾಗಲೇ ಒಂದು. ಓಕೆ ಮಹದೇವಸ್ವಾಮಿ, ಥ್ಯಾಂಕ್ ಯು ನಿಮ್ಮೆಲ್ಲ ಅಪ್ಡೇಟ್ಗೆ. ಇಂಥವೆಲ್ಲ ಇರ್ತಾವಲ್ಲ ಒಂದೊಂದು ಊರಲ್ಲಿ ಇಂಥವು. ಇನ್ನೂ ತುಂಬಾ ಕಡೆ ಇದೆ ಶೆಟ್ರೆ, ಈ ತರ ಎಲ್ಲ ಹಳ್ಳಿ ಭಾಗದಲ್ಲಿ ಈ ತರ ಎಲ್ಲ ನೋಡ್ತೀವಿ ನಾವು. ವಾಮಾಚಾರ ಮಾಡೋದು, ಭಯ ಬೀಳಿಸೋದು, ಕೆಟ್ಟದ್ದು ಮಾಡೋದು, ಇಂಥ ಪದ್ಧತಿಗಳಿದೆ ಇನ್ನೂ ಕೂಡ. ಆಮೇಲೆ ನೋಡಿ, ಇದೆಲ್ಲೋ ಕೂಡ ಕೆಲವು ಇದೆಯಲ್ಲ, ಯಾವುದೇ ಧರ್ಮಗಳು ಹೇಳಿರೋದಿಲ್ಲ ಇದನ್ನು. ಕೆಲವೆಲ್ಲ ಆಚರಣೆಗಳು ಬಂದು ಸೇರಿಕೊಂಡು ಧರ್ಮವನ್ನು ಹಾಳು ಮಾಡಿ ಆಮೇಲೆ ಅದಕ್ಕೆ ಕೆಟ್ಟ ಹೆಸರು ಬಂದು ಇಂಥದನ್ನೆಲ್ಲ ಮೂಲೋತ್ಪಾಟನೆ ಮಾಡೋಡಬೇಕು. ಇತ್ತೀಚೆಗೆ ನೋಡಿ, ಅದನ್ನು ಕೆಲವರಿಗೆ ಅರ್ಥನೇ ಆಗಲಿಲ್ಲ. ಈ ಹಿಂದೆ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ಇಂಥ ಮೂಢನಂಬಿಕೆಗಳನ್ನೆಲ್ಲ ಅಳಿಸಿ ಹಾಕಬೇಕು ಅಂತೇಳಿ ಒಂದು ಕಾಯ್ದೆ ತರುವಂಥದ್ರಲ್ಲಿ ಇದ್ರು. ಈ ಪಟ್ಟಭದ್ರ ಹಿತಾಸಕ್ತಿಗಳು ಏನು ಮಾಡಿದ್ರು ಗೊತ್ತಾ? ಇದನ್ನು ಪೂಜೆ ಗೀಜೆ ಇದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ರು. ನೋಡಿ, ಅದರ ವಿರುದ್ಧ ಸ್ವಲ್ಪ ವಿವೇಕತನದಿಂದ ವರ್ತನೆ ಮಾಡಬೇಕು. ನಮ್ಮಲ್ಲಿ ಶ್ರೇಷ್ಠ ಸ್ವಾಮೀಜಿಗಳಿದ್ದಾರೆ. ಶಿವಕುಮಾರ ಸ್ವಾಮೀಜಿಗಳಿಗಿಂತ ದೊಡ್ಡ ಸ್ವಾಮೀಜಿ ಬೇಕಾ ನಮಗೆ? ಅಂಥ ಸ್ವಾಮೀಜಿಗಳಿದ್ದಾರೆ. ಅದೇ ಸಂದರ್ಭದಲ್ಲಿ ಆಮೇಲೆ ಕಾಂಜಿ ಪಿಂಜಿಗಳು ತಮ್ಮನ್ನು ತಾವು ಸ್ವಾಮೀಜಿ ಗುರುಗಳು ಅಂತ ಹೇಳ್ಕೊಳ್ಳೋರು ಕೂಡ ಇದ್ದಾರೆ. ಆ ಕಾಂಜಿ ಪಿಂಜಿಗಳಿದಾರಲ್ಲ, ಅವರನ್ನು ಸದೆ ಬಡಿಬೇಕು. ಅಂಥವರಿಂದಾಗಿ ನಾವು ನೋಡಿ, ಶಿವಕುಮಾರ ಸ್ವಾಮೀಜಿಗಳನ್ನು ಕೂಡ ಸ್ವಾಮೀಜಿ ಗುರುಗಳೇ ಅಂತ ಕರೆಯೋದು, ಈ ಕಾಂಜಿ ಪಿಂಜಿಗಳನ್ನು ಕೂಡ ಹಂಗೆ ಕರೆಯೋದು. ಅವರು ಆಮೇಲೆ ಗುರುಗಳೇ ಅಂತ ಕರೆಸ್ಕೊಳ್ಳೋದು. ಇನ್ನೊಬ್ಬರಿದ್ದರು, ಅವ್ರು ತೀರ್ಕೊಂಡ್ರು, ಪಂಡಿತ್ ಶಂಭು ಪಂಡಿತರು ಅಂತ ಒಬ್ಬರಿದ್ದರು. ಅವರನ್ನು ಗುರುಗಳಂತಂದ್ರೆ ಬೈತಿದ್ರು. ಅವ್ರೆ ಗುರುಗಳು ನಾವಲ್ಲ ರೀ, ನಾವು ಅದನ್ನು ಕಲಿತಿದ್ವಿ, ಸ್ವಲ್ಪ ಪಂಡಿತ ಅಂತ ಬೇಕಿದ್ರೆ ಕರೀರಿ, ನಮ್ಮನ್ನ ಹೆಂಗೆ ಗುರುಗಳು ಹಂಗೆ ಬುದ್ಧಿಯೊಳವ್ರು ಯಾರೂ ಇರಲಿಲ್ಲ. ಯಾವುದೋ ಒಂದು ಏನೋ ಕಲ್ತ್ಕೊಂಡ್ಬಿಟ್ಟಿರ್ತಾರೆ, ಒಂದು ಸಣ್ಣ ಯಾವುದಾದ್ರೂ ನ್ಯೂಮರಾಲಜಿಯೋ ಮತ್ತೊಂದು ಇದು, ಅದನ್ನು ಯಾರು ಬೇಕಿದ್ರೆ ಹೇಳೋಕ್ಕಾಗತ್ತೆ. 1 ಅಂದರೆ ಸೂರ್ಯ, 2 ಅಂದರೆ ಚಂದ್ರ, 3 ಅಂದರೆ ಏನು ಗುರು, 4 ಅಂದರೆ ರಾಹು, 5 ಅಂದರೆ ಬುಧ, 6 ಅಂದರೆ ಶುಕ್ರ, 7 ಅಂದರೆ ಕೇತು, 8 ಅಂದರೆ ಶನಿ, 9 ಅಂದರೆ ಮಂಗಳ, ಸೂರ್ಯನಿಗೆ ಬಿಳಿ ಒಂದು ಮಾಣಿಕ್ಯ, 2ನೇ ನಂಬರ್ ಇದಕ್ಕೆ ಮುತ್ತು, ಗುರುವಿಗೆ ಹಳ ಪುಷ್ಯರಾಗ, ಆಮೇಲೆ ರಾಹುಗೆ ಏನು ಇನ್ನೊಂದು ಕಲ್ಲಿದೆ, ಆಮೇಲೆ ಬುಧನಿಗೆ ಪಚ್ಚೆ, ಶುಕ್ರನಿಗೆ ವಜ್ರ, ಶನಿಗೆ ನೀಲ, ಹಿಂಗೆ 4 ಗೊತ್ತಿದ್ರೆ ಆಮೇಲೆ ಗುರು ಆಗ್ಬಿಡೋದು. ಆಮೇಲೆ ಜನರಿಗೆ ಮೋಸ ಮಾಡೋದು. ಇಂಥವ್ರನ್ನೆಲ್ಲ ಸದೆ ಬಡಿಬೇಕಾಗತ್ತೆ ಸರ್ಕಾರಗಳು ಮತ್ತು ಜನ. ದೇವಸ್ಥಾನ ಕಟ್ಟೋಣ, ಅಲ್ಲಿ ಅದ್ಭುತವಾಗಿ ಏನು ಕಾರ್ಯಕ್ರಮಗಳು ಮಾಡೋಣ, ಅಣ್ಣಮ್ಮ ಮಾಡೋಣ, ಎಲ್ಲವೂ ಮಾಡೋಣ. ಇಂಥದ್ದು ಯಾಕೆ?